ಸಿದ್ದರಾಮಯ್ಯನವರ ಟೆನ್ಷನ್ ಅನ್ನು ಜಾಸ್ತಿ ಮಾಡಿದಂತಹ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆ ಕಂಪ್ಲೀಟ್ ಆಗಿದೆ. ಆ ರಿಪೋರ್ಟ್ ಅನ್ನು ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮೂಡಾ ಹಗರಣದಲ್ಲಿ ಸಿಎಂ ಕುಟುಂಬಕ್ಕೆ ಲೋಕಾ ಕ್ಲೀನ್ ಚಿಟ್, ದೂರುದಾರರು ಮಾಡಿದಂತಹ ಆರೋಪಗಳಿಗೆ ಸಾಕ್ಷ್ಯಾಧಾರವೇ ಇಲ್ಲ. ಕೋರ್ಟ್ಗೆ ಅಂತಿಮ ವರದಿಯನ್ನ ಲೋಕಾಯುಕ್ತರು ಸಲ್ಲಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. 4 ಆರೋಪಿಗಳು ಅಕ್ರಮದಲ್ಲಿ ಭಾಗಿಯಾಗಿರಲಿಲ್ವಾ ಅನ್ನೋದು ಈಗಿರುವಂತಹ ಪ್ರಶ್ನೆ. A1 ಸಿಎಂ ಸಿದ್ದರಾಮಯ್ಯ, A2 ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು, A3 ಮಲ್ಲಿಕಾರ್ಜುನ ಸ್ವಾಮಿ, A4 ದೇವರಾಜು ಅವರ ಪಾತ್ರ ಏನು? ಮೂಡಾ ಹಗರಣದಲ್ಲಿ ಕೋರ್ಟ್ನ ಸೂಚನೆಯ ಮೇರೆಗೆ ಲೋಕ ನಡೆಸಿದಂತಹ ಇನ್ವೆಸ್ಟಿಗೇಷನ್ನಲ್ಲಿ ಹೇಗೆಲ್ಲ ಕ್ಲೀನ್ ಚಿಟ್ ಕೊಟ್ಟಿದೆ, ಯಾವೆಲ್ಲ ಅಂಶಗಳನ್ನು ಉಲ್ಲೇಖಿಸಿದೆ, ಜೊತೆಗೆ ಈ 4 ಪಾತ್ರದ ಬಗ್ಗೆ ದೂರುದಾರರು ಎತ್ತಿದಂತಹ ಪ್ರಶ್ನೆಗೆ ಲೋಕಾಯುಕ್ತ ರಿಪೋರ್ಟ್ನಲ್ಲಿರುವಂತಹ ಉತ್ತರವೇನು ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಅನ್ನು ಕೊಟ್ಟಿರುವಂತಹದ್ದು. ಈ ಪ್ರಕರಣದಲ್ಲಿ ಸಿಎಂ ಮತ್ತು ಅವರ ಕುಟುಂಬಸ್ಥರೇ ಅಸಲಿ ಸಂತ್ರಸ್ತರು ಅನ್ನುವಂತಹ ಅಂಶವನ್ನು ಉಲ್ಲೇಖಿಸಿದ್ದಾರೆ. ಪಾರ್ವತಿಯವರು 3 ಎಕರೆ 16 ಗುಂಟೆ ಜಮೀನನ್ನು ಕಳೆದುಕೊಂಡಿದ್ದಾರೆ, ಆ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಜೊತೆಗೆ ಭೂಮಿ 2004ರಲ್ಲಿ ಮಧ್ಯವರ್ತಿಗಳ ನೆರವಿನಿಂದ ಜಮೀನನ್ನು ಖರೀದಿಸುವಂತಹ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯನವರ ಬಾಮೈದ ಮಾಡಿರ್ತಾರೆ. ಕೆಸರೆ ಗ್ರಾಮದ ಜಮೀನು ದೇವರಾಜು ಅವರಿಗೆ ಪಿತ್ರಾರ್ಜಿತವಾಗಿ ಬಂದಿರುತ್ತೆ. ಅದೇ ಜಮೀನನ್ನು ಸಿಎಂ ಸಿದ್ದರಾಮಯ್ಯನವರ ಬಾಮೈದನಿಗೆ ಮಾರುವಂತಹ ಕೆಲಸ ಆಗುತ್ತೆ. ಸಿ.ಟಿ. ಕುಮಾರ್ ಅಲಿಯಾಸ್ ರವಿ ಪಾತ್ರದ ಬಗ್ಗೆಯೂ ಕೂಡ ಉಲ್ಲೇಖಿಸಿದ್ದಾರೆ. ಸಿ.ಟಿ. ಕುಮಾರ್ ಯಾವುದೇ ರೀತಿಯ ಫೋರ್ಜರಿಯನ್ನು ಮಾಡಿಲ್ಲ ಅಂಥೇಳಿ ಸಿಎಂ ಪತ್ನಿಯ ಗಮನಕ್ಕೆ ಬಾರದಂತೆ ಮೂಡಾದಲ್ಲಿ ಕೆಲ ಪತ್ರ ವ್ಯವಹಾರ ನಡೆದಿದೆ ಅನ್ನುವಂತಹ ಅಂಶವನ್ನು ಕೂಡ ಉಲ್ಲೇಖಿಸಿರುವಂಥದ್ದು. ಈ ಎಲ್ಲ ಅಂಶವನ್ನು ಕೂಡ ಉಲ್ಲೇಖಿಸಿ ಲೋಕ ಬಿ ರಿಪೋರ್ಟ್ ಅನ್ನು ಹಾಕಿದೆ. ಮೂಡಾ ಆಯುಕ್ತರು ಮತ್ತು ಅಧಿಕಾರಿಗಳು ನಡಾವಳಿಗಳನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಅವರ ಈ ಕೃತ್ಯದಿಂದಲೇ ಇಡೀ ಅವ್ಯವಹಾರ ಆಗಿದೆ, 14 ಸೈಟ್ನಲ್ಲಿ ಗೋಲ್ಮಾಲ್ ಆಗಿದೆ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸಿರುವಂಥದ್ದು. ಅದರ ಜೊತೆಗೇನೆ ಮಾಜಿ ಆಯುಕ್ತ ನಟೇಶ್ ಸಾಕಷ್ಟು ಅಕ್ರಮವನ್ನು ಎಸಗಿದಂತೆ ಕಾಣಿಸ್ತಾ ಇದೆ, ಈ ಕುರಿತಂತೆ ತನಿಖೆ ಆಗಬೇಕಿದೆ ಅನ್ನುವಂತಹ ಅಂಶವನ್ನು ಕೂಡ ಲೋಕಾ ಟೀಮ್ ಕೋಟ್ ಮಾಡಿದೆ. 2016ರಿಂದ 2024ರವರೆಗೂ ನಡೆದಂತಹ ಸೈಟ್ ಮರುಹಂಚಿಕೆಯ ತನಿಖೆ ಪ್ರಗತಿಯಲ್ಲಿದೆ. ಸಿಎಂ ವಿರುದ್ಧ ಮತ್ತು ಕುಟುಂಬದ ವಿರುದ್ಧ ಯಾವುದೇ ರೀತಿಯ ಸಾಕ್ಷ್ಯಗಳು ಅವರು ಇರಲಿ ಗೋಲ್ಮಾಲ್ ಮಾಡಿದ್ದಾರೆ ಅನ್ನೋದಕ್ಕೆ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳುವಂತಹ ಕೆಲಸವನ್ನು ಲೋಕಾ ಟೀಮ್ ಮಾಡಿರುವಂಥದ್ದು. ಹಾಗಾಗಿಯೇ ಬಿ ರಿಪೋರ್ಟನ್ನು ಸಬ್ಮಿಟ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸಿಎಂ ವಿರುದ್ಧ ಮತ್ತು ಕುಟುಂಬದ ವಿರುದ್ಧ ಯಾವುದೇ ರೀತಿಯ ಸಾಕ್ಷ್ಯಗಳು ಇಲ್ಲ ಅನ್ನೋದು ಕೂಡ ಲೋಕಾ ಸಬ್ಮಿಟ್ ಮಾಡಲಿಕ್ಕೆ ರೆಡಿಯಾಗಿರುವಂತಹ ರಿಪೋರ್ಟ್ನಲ್ಲಿ ಉಲ್ಲೇಖಿಸಿರುವಂತಹ ಅಂಶವಾಗಿದೆ. ಸುದೀರ್ಘವಾಗಿ ತನಿಖೆಯನ್ನು ನಡೆಸಿ ಈ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಲಿಕ್ಕೆ ಲೋಕಾ ಟೀಮ್ ಮುಂದಾಗಿರುವಂಥದ್ದು. ಈ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಇನ್ನು ಸಿಎಂ ಪತ್ನಿ ಪಾರ್ವತಿಯವರ ಪಾತ್ರದ ಬಗ್ಗೆಯೂ ಕೂಡ ಉಲ್ಲೇಖಿಸಲಾಗಿದೆ. ದಾನವಾಗಿ ಬಂದಂತಹ ಜಮೀನನ್ನು ಮೂಡಾ ತಮ್ಮ ವಶಕ್ಕೆ ಪಡೆದಿತ್ತು ಅನ್ನುವಂತಹ ವಿಚಾರವನ್ನು ಕೂಡ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಲೋಕ ಕಂಡುಕೊಂಡಿದೆ. ಇನ್ನು ಮಲ್ಲಿಕಾರ್ಜುನ ಸ್ವಾಮಿ ಪಾತ್ರದ ಬಗ್ಗೆ ಈ ರೀತಿ ಉಲ್ಲೇಖಿಸಿದ್ದಾರೆ. ದೇವರಾಜು ಬಳಿ ಕಾನೂನಿನ ಪ್ರಕಾರವಾಗಿಯೇ ಜಮೀನನ್ನು ಖರೀದಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. 1998ರಲ್ಲಿ ಈ ಜಮೀನನ್ನು ಸರ್ಕಾರ ಡಿನೋಟಿಫೈ ಮಾಡಿತ್ತು ಅನ್ನುವಂತಹ ಅಂಶವನ್ನು ಕೂಡ ಉಲ್ಲೇಖಿಸಿದ್ದಾರೆ. ಸುದೀರ್ಘವಾದಂತಹ ತನಿಖೆ, 900 ಪುಟಗಳ ವರದಿಯಲ್ಲಿ ಎಲ್ಲ ಅಂಶಗಳನ್ನು ಕೂಡ ಉಲ್ಲೇಖಿಸಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಒಂದು ಕಡೆ ಲೋಕಾ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದೆ, ಸಿಎಂ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಕೊಡುವಂತಹ ಕೆಲಸ ಆಗಿದೆ. ಮತ್ತೊಂದು ಕಡೆ CBI ಪ್ರವೇಶಕ್ಕೂ ಇರುವಂತಹ ಎಲ್ಲ ಅವಕಾಶಗಳು ಕೂಡ ಬಂದಾಗಿದೆ. ಈ ಸಂದರ್ಭದಲ್ಲಿ ವಾಟ್ ನೆಕ್ಸ್ಟ್ ಅಂತ ಹೇಳಿ, ಈ ಮೂಡಾ ಹಗರಣದ ಗಂಡಾಂತರದಿಂದ ಸಿಎಂ ಸೇಫು ಅಂತ ಅರ್ಥನಾ ಅಥವಾ ಹೇಗೆ ಅಂತ ಹೇಳಿ ಮುರಳಿ? ಇದು ಖಂಡಿತ ಪ್ರೇಮ್, ಯಾಕಂದರೆ ಬಹುತೇಕ ಸಿಎಂ ಮತ್ತು ಅವರ ಕುಟುಂಬ ಎಲ್ಲರೂ ಕೂಡ ಸೇಫ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಪ್ರಮುಖವಾಗಿ ಈ ಪ್ರಕರಣವನ್ನು CBIಗೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ದೂರದಾರ ಸ್ನೇಹಮಯಿ ಕೃಷ್ಣ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದರು. ಅರ್ಜಿಯನ್ನು ಸಲ್ಲಿಕೆ ಮಾಡಿದ ಹಿನ್ನೆಲೆಯಲ್ಲಿ CBI ಅರ್ಜಿಯನ್ನು ಈಗಾಗಲೇ ಹೈಕೋರ್ಟ್ ವಜಾವನ್ನು ಮಾಡಿರುವಂಥದ್ದು. ಅದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಅದರ ಜೊತೆಗೆ ಈಗಾಗಲೇ ಲೋಕಾಯುಕ್ತ ಕೊಡ್ತಾ ಇರುವಂಥ ತನಿಖಾ ವರದಿ ಏನಿದೆ ಅದರಲ್ಲಿ ಕ್ಲೀನ್ ಚಿಟ್ ಅವರ 4 ಜನ ಆರೋಪಿಗಳೇನಿದ್ರೆ 4 ಜನ ಆರೋಪಿಗಳ ವಿರುದ್ಧ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳಿಲ್ಲ ಅಂತೇಳಿ ಕೂಡ ಒಂದು ವರದಿಯನ್ನು
ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ತಾ ಇರುವಂಥದ್ದು. ಒಂದು ಲೋಕಾಯುಕ್ತದಿಂದ ಪಾರಾಗಿದ್ದಾರೆ, ಮತ್ತೆ ಜೊತೆಗೆ ಸಿಬಿಐನಿಂದ ಪಾರಾಗಿರೋ ಸಿಬಿಐಗೆ ಹೋಗುವಂತ ವಿಚಾರ ಏನಿತ್ತು ಅದು ಕೂಡ ಪಾರಾಗಿರುವಂಥದ್ದು. ಸದ್ಯಕ್ಕೆ ಉಳಿದುಕೊಂಡಿರುವಂಥದ್ದು ಕೇವಲ ಇಡಿ ಅಧಿಕಾರಿಗಳ ತನಿಖೆ. ಇಡಿ ಅಧಿಕಾರಿಗಳ ತನಿಖೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳನ್ನು ಈಗಾಗಲೇ ಕೋರ್ಟ್ನಲ್ಲಿ ಎತ್ತುವಂಥ ಪ್ರಯತ್ನಗಳನ್ನು ಮಾಡಲಾಗ್ತದೆ. ಜೊತೆಗೆ ನಟೇಶ್ ಈಗಾಗಲೇ ಒಂದು ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಿ ನಟೇಶ್ ಅವರ ಸಮನ್ಸ್ ಕೂಡ ಸ್ಕ್ವಾಶ್ ಆಗಿರುವಂಥದ್ದು ಮತ್ತು ನಟೇಶ್ ಅವರ ವಿರುದ್ಧ ಯಾವುದೇ ರೀತಿಯ ತನಿಖೆಯನ್ನು ಮಾಡಬಾರ್ದು ಅಂತೇಳಿ ಹೈಕೋರ್ಟ್ ಒಂದು ಆದೇಶವನ್ನು ಕೂಡ ಇಡಿ ಅಧಿಕಾರಿಗಳಿಗೆ ಕೊಟ್ಟಿರುವಂಥದ್ದು. ಇದೆಲ್ಲದೂ ಕೂಡ ಜೊತೆಯಲ್ಲಿ ಈಗ ಪಾರ್ವತಿ ಅವರು ಮತ್ತು ಬೈರತಿ ಸುರೇಶ್ ಅವರು ಕೂಡ ಸಮನ್ಸ್ ಅನ್ನು ರದ್ದು ಮಾಡಬೇಕು, ಜೊತೆಗೆ ತನಿಖೆಯನ್ನು ಕೂಡ ನಡೆಸಬಾರ್ದು, ತನಿಖೆಯನ್ನು ಕೂಡ ರದ್ದು ಮಾಡಬೇಕು ಅಂತೇಳಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಅದು ಕೂಡ ಇವತ್ತು 2:30ಕ್ಕೆ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಅದೇನಾದರೂ ಮತ್ತೆ ಅವ್ರಿಗೇನಾದರೂ ಒಂದು ಪಾಸಿಟಿವ್ ರಿಸಲ್ಟ್ ಏನಾದರೂ ಬಂದರೆ ಇಡೀ ಪ್ರಕರಣದಲ್ಲಿ ಅಂದರೆ ಮೂಡಾದ ಹಗರಣ ಏನಿತ್ತು, ದೊಡ್ಡ ಮಟ್ಟದ ಹಗರಣ, ಇಡೀ ಕುಟುಂಬವನ್ನು ಒಂದು ರೀತಿಯಲ್ಲಿ ಭೂ ಸಂಕಟದಲ್ಲಿ ಸಿಲುಕಿಸಿದಂಥ ಪ್ರಕರಣ ಸಂಪೂರ್ಣವಾಗಿ ಏನಾದರೂ ಅಂದರೆ ಅದರಿಂದ ಒಂದು ರಿಲೀಫ್ ಏನಾದರೂ ಸಿಕ್ಕಿದ್ರೆ ಇಡೀ ಪ್ರಕರಣದಿಂದ ರಿಲೀಫ್ ಆಗುವಂಥ ಸಾಧ್ಯತೆಗಳು ಕೂಡ ಸದ್ಯಕ್ಕೆ ಇರುವಂಥದ್ದು. ಅಂದರೆ ಈಗ ಲೋಕಾಯುಕ್ತ ತನಿಖಾ ವರದಿ ಏನಿತ್ತು, ತನಿಖಾ ವರದಿಯಲ್ಲಿ ಕೂಡ ಪ್ರತ್ಯೇಕವಾಗಿ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೆಯನ್ನು ಮಾಡ್ಕೊಳ್ಳೋಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ 4 ಜನ ಆರೋಪಿಗಳು ಕೂಡ ಯಾವ್ಯಾವ ರೀತಿಯಲ್ಲಿ ಪಾತ್ರವನ್ನು ವಹಿಸಿದ್ದಾರೆ, ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಇರ್ಬೋದು, ಅದಂತ ಪಾರ್ವತಿ, ಮಲ್ಲಿಕಾರ್ಜುನ ಸ್ವಾಮಿ, ಅದಾದ ನಂತರ ದೇವರಾಜು ಭೂ ಮಾಲೀಕರು, ಇವರೆಲ್ಲರೂ ಕೂಡ ಯಾವ್ಯಾವ ರೀತಿಯಲ್ಲಿ ಪಾತ್ರವನ್ನು ವಹಿಸಿದ್ದಾರೆ, ಅವರು ಯಾವ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಈ ಪ್ರಕರಣ ಅಂದರೆ ಭೂಮಿಯನ್ನು ಮಾರಾಟ ಮಾಡುವಂಥದ್ದಿರ್ಬೋದು ಅಥವಾ ಭೂಮಿಯನ್ನು ಖರೀದಿ ಮಾಡುವಂಥದ್ದಿರ್ಬೋದು, ಜೊತೆಗೆ ಪರು ಹಂಚಿಕೆ ಮಾಡೋ ಸಂದರ್ಭದಲ್ಲಿ ಪಾರ್ವತಿಯವರು ಯಾವುದೇ ರೀತಿಯ ಲೋಪಗಳನ್ನು ಕೂಡ ಮಾಡಿಲ್ಲ ಅನ್ನೋದ್ರ ಬಗ್ಗೆ ವರದಿಯನ್ನು ವರದಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಇದೆಲ್ಲ ಅಂಶಗಳನ್ನು ಇಟ್ಕೊಂಡು ಈಗ ಕ್ಲೀನ್ ಚೀಟ್ಗಳು ಸಿಗ್ತಾ ಇದ್ದಾರೆ. ಆದರೆ ನಟೇಶ್ ಮತ್ತು ಇನ್ನುಳಿದಂಥ ಅಧಿಕಾರಿಗಳು ಅಂದರೆ 2003ರಿಂದ 2004ರಲ್ಲಿ ಮೂಡಾದ ಕನ್ವರ್ಷನ್ ಏನಿತ್ತು ಅಲ್ಲಿಂದ ಹಿಡಿದು ಇಲ್ಲಿ 2024ರವರೆಗೆ ನಡೆದಂಥ ಹಗರಣಗಳೇನಿತ್ತು, ಹಗರಣಗಳಲ್ಲಿ ಮತ್ತು ಮೂಡಾಧಿಕಾರಿಗಳು ಯಾವ್ಯಾವ ರೀತಿಯ ಲೋಪಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆಯನ್ನು ಮಾಡಬೇಕಾಗಿದೆ ಅಂತೇಳಿ ಲೋಕಾಯುಕ್ತ ಹೇಳಿರುವಂಥದ್ದು. ಈ ಮೂಲಕ ಇಡೀ ಕುಟುಂಬಕ್ಕೆ ಕ್ಲೀನ್ ಚೀಟ್ ಸಿಕ್ಕಿದೆ, ಜೊತೆಗೆ ಅಧಿಕಾರಿಗಳಿಗೆ ನಡಕ ಶುರುವಾಗಿರುವಂಥದ್ದು. ಪ್ರೇಮ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮುರಳಿ. ಅಧಿಕಾರಿಗಳು ಒಂದಂತೂ ಅರ್ಥ ಮಾಡ್ಕೊಳ್ಬೇಕು, ಈ ಪ್ರಕರಣ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಆಗ್ಬಿಡುತ್ತೆ. ರಾಜಕಾರಣಿಗಳು ಅಥವಾ ಕೆಲವರು ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳಿದ್ರು ಅಂತ ಬೆನ್ನನ್ನ ಅತಿಯಾಗಿ ಬಗ್ಗಿಸೋದಕ್ಕೆ ಹೋದ್ರೆ ಕೊನೆಗೆ ಬಲಿಪಶುಗಳಾಗೋದು ಅವರೇ ಅಂತ ಅನ್ಸುತ್ತೆ. ಬಟ್ ಲೋಕಾಯುಕ್ತ ಅಧಿಕಾರಿಗಳ ಕಂಪ್ಲೀಟ್ ವರದಿನ ನೋಡಿದ್ಮೇಲೆ ನಾವು ಹೇಳ್ಬೋದು ಯಾವ್ಯಾವ ಪ್ರಕರಣದಲ್ಲಿ ಯಾವ್ಯಾವ ಪುಟದಲ್ಲಿ ಏನೇನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಅಂತ. ಇದು ಫೈನಲ್ಲು ಆಗ್ಬಿಡಲ್ಲ, ಇದು ಫೈನಲ್ ಕೂಡ ಆಗಲ್ಲ. ಯಾಕಂದ್ರೆ ಲೋಕಾಯುಕ್ತ ತನಿಖಾ ವರದಿಯನ್ನ ಬಿ ರಿಪೋರ್ಟ್ ಅನ್ನೋದು ಸಲ್ಲಿಕೆ ಮಾಡಿದ್ರೆ ಅದನ್ನು ವಜಾ ಮಾಡೋದಕ್ಕೂ ಕೂಡ ಕೋರ್ಟ್ಗೆ ಅವಕಾಶ ಇರುತ್ತೆ. ಕೋರ್ಟ್ ಎತ್ತಿರುವಂತಹ ಎಲ್ಲಾ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರವನ್ನು ಇವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದು ವಜಾ ಕೂಡ ಆಗಬಹುದು. ಆಮೇಲೆ ಈ ರಿಪೋರ್ಟ್ ಅಲ್ಲಿ ಇನ್ವೆಸ್ಟಿಗೇಷನ್ ಸರಿಯಾಗಿಲ್ಲ ಅಂತ ಹೇಳಿ ಕಂಪ್ಲೇಂಟರ್ ಕೂಡ ರೇಸ್ ಮಾಡಬಹುದು, ಎಲ್ಲ ಅವಕಾಶ ಇದೆ.